ಅರೆ ಅರೆ ತಮ್ಮ, ಓಂ ಶಾಂತಿ. ತಂದೆಯ ಹೃದಯದಲ್ಲಿ ಮಕ್ಕಳನ್ನು ಸದಾ ಸುಖಿಯನ್ನಾಗಿ ಮಾಡುವ ಫಸ್ಟ್ ಕ್ಲಾಸ್ ಆಸೆ ಇರುತ್ತಂತೆ. ತಂದೆ ಇದೇ ಬಯಸುತ್ತಾರೆ, ನನ್ನ ಮಕ್ಕಳು ಯೋಗ್ಯರಾಗಿ ಸ್ವರ್ಗದ ಮಾಲೀಕರಾಗಲಿ ಅಂತ ತಮ್ಮ. ತಮ್ಮ, ಇವತ್ತು ಗೊತ್ತೇನೋ ಪಿತಾಶ್ರೀಯವರ ಪುಣ್ಯ ಸ್ಮೃತಿಯ ದಿವಸ. ಎಷ್ಟು ನಾವು ಯೋಗಯುಕ್ತರಾಗಿರ್ತೀವಿ, ಅಷ್ಟು ಸಹಜವಾದಂಥ ರೀತಿಯಲ್ಲಿ ಅನುಭವವನ್ನು ಮಾಡ್ತೀವಿ ತಮ್ಮ. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ತಂದೆ ಬೇಹದ್ದಿನ ಮಾಲೀಕರಾಗಿದ್ದಾರೆ. ಅವಶ್ಯವಾಗಿ ಬೇಹದ್ದಿನ ವಿಶ್ವ ಅಥವಾ ಮನೆಯನ್ನು ಮಾಡ್ತಾರೆ, ಅದು ಸ್ವರ್ಗವಾಗಿದೆ. ಈ ರೀತಿ ತಂದೆಗೆ ಮಕ್ಕಳು ಎಷ್ಟು ಧನ್ಯವಾದಗಳನ್ನು ಹೇಳಬೇಕು. ವಿಶ್ವದ ರಚಯಿತ ತಂದೆ ಡೈರೆಕ್ಟ್ ತಿಳಿಸುತ್ತಿದ್ದಾರೆ, ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದೇನೆ ಅಂದಾಗ ನಿಮ್ಮ ಸ್ವಭಾವ ಬಹಳ ಫಸ್ಟ್ ಕ್ಲಾಸ್ ಆಗಿರಬೇಕು. ನಿಮ್ಮ ನಡತೆ ಈ ರೀತಿ ಇರಬೇಕು. ಯಾವುದನ್ನು ಎಲ್ಲರೂ ಇವರು ದೇವತೆಗಳಾಗಿದ್ದಾರೆ ಎಂದು ಹೇಳಬೇಕು. ದೇವತೆಗಳು ಪ್ರಸಿದ್ಧರಾಗಿದ್ದಾರೆ, ಹೇಳ್ತಾರೆ ಇವರ ಸ್ವಭಾವ ದೇವತೆಗಳ ಸಮಾನವಿದೆ, ಮಧುರ ಶಾಂತ ಸ್ವಭಾವವಾಗಿದ್ದಾರೆ. ಇಂತಹ ಮಕ್ಕಳನ್ನು ನೋಡಿ ತಂದೆಯೂ ಸಹ ಖುಷಿ ಪಡ್ತಾರೆ. ಬಾಬಾರವರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ಎಂದರೆ ನೀವು ಎಷ್ಟು ಸಹಯೋಗಿಗಳಾಗಬೇಕು, ಸರ್ವಿಸ್ನಲ್ಲಿ ಸ್ವತಃ ತತ್ಪರರಾಗಬೇಕು. ಈ ರೀತಿಯೆಲ್ಲ ನಾನು ಸುಸ್ತಾಗಿದ್ದೇನೆ, ಸಮಯವಿಲ್ಲ, ಸಮಯದಲ್ಲಿ ಎಲ್ಲ ಕೆಲಸ ಮಾಡುವುದರಲ್ಲಿ ಕಲ್ಯಾಣವಿದೆ. ಯಜ್ಞ ಸರ್ವಿಸ್ನ ಫಲ ಶಿವ ಬಾಬಾರವರು ಕೊಡ್ತಾರೆ. ಬಾಬಾರವರು ಮಕ್ಕಳ ದೈವಿ ನಡತೆಯನ್ನು ನೋಡುತ್ತಾರೆ ಎಂದರೆ ಬಲಿಹಾರಿ ಆಗ್ತಾರೆ. ನೀವು ಮಕ್ಕಳು ಈ ವಿದ್ಯೆಯಿಂದ ಎಷ್ಟು ಶ್ರೇಷ್ಠ ಸಂಪಾದನೆ ಮಾಡ್ತೀರಿ. ಮಧುರ ಮಕ್ಕಳೇ, ನೀವು ತಿಳಿದುಕೊಂಡಿದ್ದೀರಿ ಇಂತಹ ಶ್ರೇಷ್ಠ ವಿದ್ಯೆಯನ್ನು ಓದಿಸುವವರು ಯಾರಾಗಿದ್ದಾರೆ. ಈ ಚೈತನ್ಯ ಡಬ್ಬದಲ್ಲಿ ಚೈತನ್ಯ ವಜ್ರ ಕುಳಿತಿದೆ, ಅದೇ ಸಚ್ಚಿತ್ ಆನಂದ ಸ್ವರೂಪವಾಗಿದೆ. ಸತ್ಯ ತಂದೆ ನಿಮಗೆ ಸತ್ಯ ಸತ್ಯ ಶ್ರೀಮತವನ್ನು ಕೊಡುತ್ತಾರೆ. ತಂದೆಯವರಾಗಿದ್ದೀರೆಂದರೆ ಹೆಜ್ಜೆ ಹೆಜ್ಜೆಯು ಶ್ರೀಮತದಂತೆ ನಡೆಯಬೇಕು, ಸುಮ್ಮನಿರಬೇಕು ಮತ್ತು ಓದಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ಗಳಿಗೆ ಗಳಿಗೆ ಈ ಬ್ಯಾಡ್ಜನ್ನು ನೋಡುತ್ತಿರುತ್ತೀರಿ, ಆಗ ತಂದೆ ಮತ್ತು ಆಸ್ತಿಯ ನೆನಪು ಇರುವುದು. ನೆನಪಿನಿಂದಲೇ ನೀವು ಇಡೀ ವಿಶ್ವಕ್ಕೆ ಶಾಂತಿಯ ದಾನ ಕೊಡುತ್ತೀರಿ. ಪ್ರತಿಯೊಬ್ಬ ಮಗುವಿಗೆ ತಮ್ಮ ಪ್ರಜೆಗಳನ್ನು ಮಾಡಿಕೊಳ್ಳಬೇಕು, ವಾರಸುದಾರರನ್ನು ಮಾಡಿಕೊಳ್ಳಬೇಕು. ಮುರುಳಿಯನ್ನು ಯಾರು ತಪ್ಪಿಸಿಕೊಳ್ಳಬೇಡಿರಿ. ಬಾಬಾರವರು ಬಹಳ ರೀತಿಯಿಂದ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮ ಮೇಲೆ ದಯೆ ಮಾಡಿಕೊಳ್ಳಿರಿ, ಯಾವುದೇ ಅವಾಜ್ಞೆ ಮಾಡಬೇಡಿರಿ. ಯಾರು ಸುಗಂಧ ಭರಿತ ಹೂವಾಗಿದ್ದಾರೆ ಅವರು ಸೆಳೆಯುತ್ತಾರೆ. ಯಾರು ಹೇಗಿದ್ದೀರಿ ಹಾಗೆ ಸರ್ಚ್ ಲೈಟ್ ತೆಗೆದುಕೊಳ್ಳುವ ಪ್ರಯತ್ನ ಪಡುತ್ತೀರಿ. ಸುಗಂಧ ಭರಿತ ಗುಣವಂತ ಮಕ್ಕಳನ್ನು ನೋಡಿ ಪ್ರೀತಿಯಲ್ಲಿ ಖುಷಿಯಲ್ಲಿ ಕಣ್ಣುಗಳು ನೆಂದು ಹೋಗುತ್ತವೆ. ಏನಾದರೂ ಕಷ್ಟವಾದರೆ ಬಾಬಾರವರು ಸರ್ಚ್ ಲೈಟ್ ಕೊಡುತ್ತಾರೆ. ಮಧುರ ಮಕ್ಕಳೇ, ನೀವು ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬೇಡಿ. ನಿಮಗಂತೂ ಒಂದೇ ಶ್ರೇಷ್ಠ ಆಸೆಯನ್ನು ಇಟ್ಟುಕೊಳ್ಳಬೇಕು. ನಾವಂತೂ ಸುಖಧಾಮಕ್ಕೆ ಹೋಗುತ್ತೇವೆ, ಎಲ್ಲಿಯೂ ನಿಂತುಕೊಳ್ಳಬಾರದು, ನೋಡಬಾರದು. ಮುಂದುವರಿಯುತ್ತೀರಿ, ಒಂದೇ ಕಡೆ ನೋಡುತ್ತಿರುತ್ತೀರಿ, ಆಗಲೇ ಅಚಲ ಅಡೋಲ ಸ್ಥಿರ ಅವಸ್ಥೆ ಇರುವುದು. ಈಗ ಪ್ರಪಂಚವು ಸಮಾಪ್ತಿಯಾಗುವುದಿದೆ, ಇದರದ್ದು ಬಹಳ ಗಂಭೀರ ಸ್ಥಿತಿಯಾಗಿದೆ ತಮ್ಮ. ಅಣ್ಣ, ಬಾಬಾ ಮಕ್ಕಳಿಗೆ ಅಪಾರ ಜ್ಞಾನ ಧನದ ಖಜಾನೆ ಸಿಗುತ್ತದೆ ಎಂದರೆ ಅಪಾರ ಖುಷಿಯಲ್ಲಿ ಇರಬೇಕಲ್ವೇ ಅಂತ ಹೇಳ್ತಿದ್ದಾರೆ. ಎಷ್ಟು ಹೃದಯ ಶುದ್ಧವಾಗುತ್ತೆ, ಆಗ ಬೇರೆಯವರನ್ನು ಶುದ್ಧರನ್ನಾಗಿ ಮಾಡುವಿರಿ. ಯೋಗದ ಸ್ಥಿತಿಯಿಂದಲೇ ಹೃದಯ ಶುದ್ಧವಾಗುತ್ತೆ. ನೀವು ಮಕ್ಕಳಿಗೆ ಯೋಗಿಯಾಗುವ ರುಚಿ ಇರಬೇಕು. ಒಂದು ವೇಳೆ ದೇಹದಲ್ಲಿ ಮೋಹವಿದ್ದರೆ ದೇಹ ಅಭಿಮಾನಿಯಿರುತ್ತದೆ ಅಂದಾಗ ತಿಳಿದುಕೊಳ್ಳಿ, ನಮ್ಮ ಅವಸ್ಥೆ ಬಹಳ ಕಡಿಮೆ, ಕಚ್ಚಾ ಇದೆ. ದೇಹಿ ಅಭಿಮಾನಿ ಮಕ್ಕಳೇ ಸತ್ಯ ಡೈಮಂಡ್ ಆಗುತ್ತಾರೆ. ಇದಕ್ಕಾಗಿ ಎಷ್ಟು ಆಗುತ್ತದೆಯೋ ಅಷ್ಟು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಿ. ತಂದೆಯನ್ನ ನೆನಪು ಮಾಡಿ. ಬಾಬಾ ಅಕ್ಷರ ಎಲ್ಲದಕ್ಕಿಂತ ಬಹಳ ಮಧುರವಾಗಿದೆ. ತಂದೆಯು ಬಹಳ ಪ್ರೀತಿಯಿಂದ ಮಕ್ಕಳನ್ನ ಕಣ್ಣುಗಳ ರೆಪ್ಪೆಯ ಮೇಲೆ ಕುಳಿಸಿಕೊಂಡು ಜೊತೆಯಲ್ಲಿ ಕರೆದುಕೊಂಡು ಹೋಗ್ತಾರೆ. ಇಂತಹ ತಂದೆಯ ನೆನಪಿನ ನಶೆಯಲ್ಲಿ ಪುಡಿ ಪುಡಿಯಾಗಬೇಕು. ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಖುಷಿಯಲ್ಲಿ ಶಾಂತರಾಗಿ ಬಿಡಬೇಕು. ಹೇಗೆ ತಂದೆಯು ಅಪಕಾರಿಗಳ ಮೇಲೆಯೂ ಉಪಕಾರವನ್ನು ಮಾಡ್ತಾರೆ, ನೀವು ಸಹ ಫಾಲೋ ಫಾದರ್ ಮಾಡಿ.
ಎಲ್ಲರೂ ಉನ್ನತಿಯ ಕಡೆ ಮುಂದುವರಿಯುತ್ತಿದ್ದೀರೇನು. ಸದಾ ಲಗನ್ನಲ್ಲಿ ಮಗ್ನ ಮತ್ತು ವಿಘ್ನ ವಿನಾಶಕ ಇವೆರಡು ಲಕ್ಷಣಗಳು ಅನುಭವದಲ್ಲಿ ಬರುತ್ತಿದೆಯೇ? ವಿಘ್ನ ವಿನಾಶಕರಾಗುವುದರ ಬದಲಾಗಿ ವಿಘ್ನಗಳನ್ನು ನೋಡಿ ತಮ್ಮ ಸ್ಥಿತಿಯಿಂದ ಕೆಳಗಡೆ ಇರುವುದಿಲ್ಲವೇ? ಅನೇಕ ಪ್ರಕಾರದ ಬಂದಿರುವಂತಹ ಬಿರುಗಾಳಿ ನಿಮ್ಮ ಬುದ್ಧಿಯಲ್ಲಿ ಬಿರುಗಾಳಿಯನ್ನು ಉತ್ಪನ್ನ ಮಾಡುತ್ತಿದ್ದೀರಿಯೇ? ಹೇಗೆ? ಯಾರಿಂದ ಉಡುಗೊರೆ ಸಿಕ್ಕಿದಾಗ ಬುದ್ಧಿಯಲ್ಲಿ ಏರುಪೇರಾಗುವುದಿಲ್ಲ, ಆದರೆ ಉಲ್ಲಾಸವಿರುತ್ತದೆ. ಇದೇ ರೀತಿ ಬಂದಿರುವಂತಹ ಬಿರುಗಾಳಿ ಉಲ್ಲಾಸ ಹೆಚ್ಚಿಸುತ್ತದೆಯೇ ಅಥವಾ ಏರುಪೇರನ್ನು ಹೆಚ್ಚಿಸುತ್ತದೆಯೇ? ಒಂದು ವೇಳೆ ಬಿರುಗಾಳಿ ಎಂದು ತಿಳಿದರೆ ಏರುಪೇರು ಆಗುವುದು ಮತ್ತು ಬಳುವಳಿ ಎಂದು ತಿಳಿದರೆ ಅಥವಾ ಅನುಭವ ಮಾಡಿದರೆ ಅದರಿಂದ ಉಲ್ಲಾಸ ಮತ್ತು ಸಾಹಸ ಹೆಚ್ಚುವುದು ಇದು ಏರುವ ಕಲೆಯ ಲಕ್ಷಣವಾಗಿದೆ. ಗಾಬರಿಯಾಗುವುದರ ಬದಲಾಗಿ ಆಳದಲ್ಲಿ ಹೋಗಿ ಅನುಭವ ಹೊಸ ಹೊಸ ರತ್ನಗಳು ಈ ಪರೀಕ್ಷೆಗಳ ಸಾಗರದಿಂದ ಪ್ರಾಪ್ತಿಯಾಗುವುದು. ಏಕೆಂದರೆ ನೋಡುವುದರಿಂದ ಏರುಪೇರು ಕಾಣಿಸುತ್ತದೆ ಅಥವಾ ಅನುಭವವಾಗುತ್ತದೆ, ಆದರೆ ಅದೇ ಬಂದಿರುವಂತಹ ಮಾತುಗಳನ್ನು ಅಂತರ್ಮುಖಿಯ ದೃಷ್ಟಿ ಅಥವಾ ಬುದ್ಧಿಯಿಂದ ನೋಡುವುದರಿಂದ ಅನೇಕ ಪ್ರಕಾರದ ಜ್ಞಾನದ ರತ್ನ ಅರ್ಥಾತ್ ಪಾಯಿಂಟ್ಸ್ಗಳು ಪ್ರಾಪ್ತಿಯಾಗುವುದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಅಣ್ಣ, ಬಾಬಾ ಹೇಳ್ತಿದ್ದಾರೆ ಎಷ್ಟು ವಿಘ್ನ ಬರುವುದು ಅವಶ್ಯಕವಾಗಿ ಅಷ್ಟು ವಿಘ್ನ ವಿನಾಶಕ ಸ್ಥಿತಿಯಲ್ಲಿರುವುದು ಇದೇ ಹರ್ಷಿತವಾಗುವ ಸಾಧನವಾಗಿದೆ. ಹೊಸದೇನಿಲ್ಲ, ಇದು ಫೈನಲ್ ಸ್ಟೇಜ್ ಆಗಿದೆ. ಒಂದು ವೇಳೆ ಯಾವುದೇ ಏರುಪೇರಿನ ಕರ್ತವ್ಯ ಮಾಡ್ತೀರಿ ಅಥವಾ ಪಾತ್ರ ಅಭಿನಯಿಸುತ್ತೀರಿ ಎಂದರೆ ಸಾಗರನ ಸಮಾನ ಮೇಲೆ ಭಲೆ ಏರುಪೇರು ಕಾಣಿಸಲಿ, ಅರ್ಥಾತ್ ಕರ್ಮೇಂದ್ರಿಯಗಳು ಏರುಪೇರಿನಲ್ಲಿ ಬರುತ್ತಿರಲಿ, ಆದರೆ ಸ್ಥಿತಿ ಹೊಸದೇನಿಲ್ಲ ಎನ್ನುವುದಾಗಿರಲಿ. ಏಕಾಗ್ರ, ಏಕರಸ, ಏಕಾಂತ ಅರ್ಥಾತ್ ಒಬ್ಬ ರಚಯಿತ ಮತ್ತು ರಚನೆಯ ಅಂತ್ಯವನ್ನು ತಿಳಿದುಕೊಳ್ಳುವರು. ತ್ರಿಕಾಲದರ್ಶಿ ಸ್ಟೇಜ್ನ ಮೇಲೆ ಆರಾಮದಿಂದ, ಶಾಂತಿಯ ಸ್ಟೇಜ್ನ ಮೇಲೆ ಸ್ಥಿತರಾಗಿ ಅಥವಾ ಕರ್ಮೇಂದ್ರಿಯಗಳ ಏರುಪೇರು ಆಂತರಿಕ ಸ್ಟೇಜನ್ನು ಸಹ ಅಲುಗಾಡಿಸುತ್ತದೆ ಎಂದು ಬಾಬಾ ಕೇಳ್ತಿದ್ದಾರಣ್ಣ. ಯಾವಾಗ ಸ್ಥೂಲ ಸಾಗರ ಎರಡು ರೂಪವನ್ನು ತೋರಿಸುತ್ತದೆ ಅಂದಾಗ ಮಾಸ್ಟರ್ ಜ್ಞಾನ ಸಾಗರ ಇಂತಹ ರೂಪವನ್ನು ತೋರಿಸಲು ಸಾಧ್ಯವಿಲ್ಲವೇ? ಈ ಪ್ರಕೃತಿಯು ಪುರುಷನಿಂದ ನಕಲು ಮಾಡಿದೆ, ನೀವಂತೂ ಪುರುಷೋತ್ತಮರಾಗಿದ್ದೀರಿ. ಯಾವಾಗ ಪ್ರಕೃತಿ ತಮ್ಮ ಕ್ವಾಲಿಫಿಕೇಶನ್ ತೋರಿಸಬಹುದು, ಅದನ್ನು ಪುರುಷೋತ್ತಮರು ತೋರಿಸಲು ಸಾಧ್ಯವಿಲ್ಲವೇ? ಈಗ ಸಮಯ ಅತಿಯ ಕಡೆ ಹೋಗುತ್ತಿದೆ, ಎಲ್ಲ ಕಡೆ ಅತಿ ಕಾಣಿಸುತ್ತಿದೆ. ಸಮಸ್ಯೆಯ ಸೀಟನ್ನು ಸಂಭಾಳಿಸಲು ತೊಡಗಬೇಡಿ, ಆದರೆ ಸೀಟಿನಲ್ಲಿ ಕುಳಿತು ಸಮಸ್ಯೆಯನ್ನು ಎದುರಿಸಿರಿ. ಇಲ್ಲಿಯವರೆಗೆ ಸಮಸ್ಯೆಯು ಸೀಟನ್ನು ತರಿಸುತ್ತಿದೆ, ವಿಘ್ನ ಬರುತ್ತದೆ ಅಂದಾಗ ವಿಶೇಷ ಯೋಗವನ್ನು ಮಾಡುತ್ತೀರಿ ಮತ್ತು ಬಟ್ಟಿಯನ್ನು ಇಡುತ್ತೀರಿ. ಇದರಿಂದ ಸಿದ್ಧವಾಗುತ್ತದೆ. ಶತ್ರುವೇ ಶಸ್ತ್ರದ ಸ್ಮೃತಿಯನ್ನು ತರಿಸುತ್ತಾರೆ, ಆದರೆ ಸ್ವತಃ ಹಾಗೂ ಸದಾ ಸ್ಮೃತಿ ಇರುವುದಿಲ್ಲ. ನಿರಂತರ ಯೋಗಿಯಾಗಲಿ ಅಥವಾ ಅಂತರ ಇರುವಂತಹ ಯೋಗಿಯಾಗಿದ್ದೀರಾ, ಟೈಟಲ್ ನಿರಂತರ ಯೋಗಿ ಎಂದು ಇದೆಯಲ್ಲವೇ? ಶತ್ರು ಬರಲೇಬಾರದು, ಸಮಸ್ಯೆ ಎದುರಿಸಲೇಬಾರದು, ಶಿಲುಬೆಯಿಂದ ಮುಳ್ಳಾಗುವುದು ಇದು ಸಹ ಫೈನಲ್ ಸ್ಟೇಜ್ ಅಲ್ಲ. ಶಿಲುಬೆಯಿಂದ ಮುಳ್ಳಾಗುವುದರ ಬದಲಾಗಿ ಮುಳ್ಳನ್ನು ಯೋಗಾಗ್ನಿಯಿಂದ ದೂರದಿಂದಲೇ ಭಸ್ಮ ಮಾಡಿಬಿಡಿ. ಮುಳ್ಳು ಚುಚ್ಚಿದ ನಂತರ ಅದನ್ನು ತೆಗೆಯುವುದು ಇಂದು ಫೈನಲ್ ಸ್ಟೇಜ್ ಅಲ್ಲ. ಮುಳ್ಳನ್ನು ತಮ್ಮ ಸಂಪೂರ್ಣ ಸ್ಟೇಜ್ನಿಂದ ಸಮಾಪ್ತಿ ಮಾಡಿಬಿಡಿ. ಇದು ಫೈನಲ್ ಸ್ಟೇಜ್ ಆಗಿದೆ. ಇಂತಹ ಲಕ್ಷ್ಯವನ್ನು ಇಟ್ಟುಕೊಳ್ಳುತ್ತಾ ತಮ್ಮ ಸ್ಟೇಜನ್ನು ಮುಂದೆ ಏರುವ ಕಲೆಯ ಕಡೆಗೆ ಮುಂದುವರೆಸುತ್ತಾ ಹೋಗಿ. ದೊಡ್ಡ ಮಾತನ್ನು ಚಿಕ್ಕದಾಗಿ ಅನುಭವ ಮಾಡುವುದು. ಈ ಸ್ಟೇಜ್ನವರೆಗೆ ನಂಬರ್ ವಾರ್ ಯಥಾಶಕ್ತಿ ತಲುಪಿದ್ದೀರಿ. ಈಗ ಅಂಶ ಮತ್ತು ಅಂಶವೂ ಸಹ ಸಮಾಪ್ತಿಯಾಗಬೇಕು, ಅಲ್ಲಿಯವರೆಗೆ ತಲುಪಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ. ಅಣ್ಣ, ಬಾಬಾ ನಮಗೆಲ್ಲ ವರದಾನದಲ್ಲಿ ಹೇಳ್ತಿದ್ದಾರೆ, ಸೇವೆಯಲ್ಲಿರುತ್ತಾ ಸಂಪೂರ್ಣತೆಯ ಸಮೀಪತೆಯ ಅನುಭೂತಿ ಮಾಡುವಂತಹ ಬ್ರಹ್ಮ ತಂದೆ ಸಮಾನ ಉದಾಹರಣ ಭವ. ಹೇಗೆ ಬ್ರಹ್ಮ ತಂದೆ ಸೇವೆಯಲ್ಲಿರುತ್ತಾ ಸಮಾಚಾರವನ್ನು ಕೇಳುತ್ತಾ ಏಕಾಂತವಾಸಿಗಳಾಗಿ ಬಿಡುತ್ತಿದ್ದರು, 1 ಗಂಟೆಯ ಸಮಾಚಾರವನ್ನು 5 ನಿಮಿಷದಲ್ಲಿ ಸಾರದಲ್ಲಿ ತಿಳಿದು ಮಕ್ಕಳಿಗೆ ಖುಷಿಪಡಿಸಿದ್ದರು.
ತಮ್ಮ ಅಂತರ್ಮುಖಿ ಏಕಾಂತವಾಸಿ ಸ್ಥಿತಿಯ ಅನುಭವ ಮಾಡಿಸುತ್ತಿದ್ದರು. ಈ ರೀತಿ ತಂದೆಯನ್ನು ಫಾಲೋ ಮಾಡಿ. ಬ್ರಹ್ಮ ತಂದೆಯು ಎಂದೂ ಸಹ ಹೀಗೆ ಹೇಳಲಿಲ್ಲ, ನಾನು ಬಹಳ ಬ್ಯುಸಿಯಾಗಿರುವೆನು, ಮಕ್ಕಳ ಎದುರು ಉದಾಹರಣೆಯಾದರು. ಈ ರೀತಿ ಸಮಯ ಪ್ರಮಾಣ. ಈಗ ಈ ಅಭ್ಯಾಸದ ಅವಶ್ಯಕತೆ ಇದೆ. ಹೃದಯದ ಲಗನ್ನಿದ್ದಾಗ ಸಮಯ ಹೇಗೋ ತೆಗೆಯಬಹುದು ಮತ್ತು ಅನೇಕರಿಗೆ ಉದಾಹರಣೆ ಆಗಿ ಬಿಡುವಿರಿ. ಅಣ್ಣ, ಇಂದಿನ ಸ್ಲೋಗನ್ ಆಗಿದೆ, ಪ್ರತಿ ಕರ್ಮದಲ್ಲಿ ಕರ್ಮ ಮತ್ತು ಯೋಗದ ಅನುಭವವಾಗುವುದೇ ಕರ್ಮಯೋಗಿಯಾಗಿದೆ. ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.